ಈ ವಾರ OTTಗೆ ಬಂದಿವೆ ಕೆಲ ಆಸಕ್ತಿಕರ ಸಿನಿಮಾಗಳು ಇಲ್ಲಿದೆ ಪಟ್ಟಿ. ರಶ್ಮಿಕಾ ಮಂದಣ್ಣ ನಟಿಸಿರುವ ಹಿಂದಿ ಸಿನಿಮಾ ತಮ ಈ ವಾರ OTTಗೆ ಬಂದಿದೆ. ಆಯುಷ್ಮಾನ್ ಖುರಾನಾ, ನವಾಜುದ್ದೀನ್ ಸಿದ್ದಿಕಿ ನಟಿಸಿರುವ ಈ ಹಾರರ್ ಸಿನಿಮಾ ಡಿಸೆಂಬರ್ 16ಕ್ಕೆ ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಬಿಡುಗಡೆ ಕಂಡಿದೆ. ಮಲಯಾಳಂ ಚಿತ್ರರಂಗದ ಸೂಪರ್ ಸ್ಟಾರ್ ಮತ್ತು ಭಾರತೀಯ ಚಿತ್ರರಂಗದ ಮೋಸ್ಟ್ ವರ್ಸಟೈಲ್ ನಿರ್ದೇಶಕ ಆಗಿರುವ ಮಮ್ಮುಟಿ ನಟಿಸಿರುವ ಡಾಮಿನಿಕ್ ಅಂಡ್ ಲೇಡೀಸ್ ಪರ್ಸ್ ಸಿನಿಮಾ ಈ ವಾರ OTTಗೆ ಬಂದಿದೆ. ಹೆಸರೇ ಸುಳಿವು ನೀಡುತ್ತಿರುವಂತೆ ಇದೊಂದು ಥ್ರಿಲ್ಲರ್ ಸಿನಿಮಾ ಆಗಿದೆ. ಸಿನಿಮಾ G5ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಇತ್ತೀಚೆಗೆ ಫೀಲ್ ಗುಡ್ ಪ್ರೇಮಕಥೆಗಳೇ ಕಡಿಮೆಯಾಗಿವೆ. ಇದೀಗ ಅಂತಹದ್ದೊಂದು ಸಿನಿಮಾ OTTಗೆ ಬಂದಿದೆ. ತಮಿಳಿನ ಅರೋಮಲೈ ಸಿನಿಮಾ ಒಂದೊಳ್ಳೆ ಪ್ರೇಮಕಥೆಯಾಗಿದ್ದು ಈ ಸಿನಿಮಾ ಜಿಯೋ ಹಾಟ್ ಸ್ಟಾರ್ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಮಾಧುರಿ ದೀಕ್ಷಿತ್ ನಟಿಸಿರುವ ಮಿಸಸ್ ದೇಶಪಾಂಡೆ ಹೆಸರಿನ ಥ್ರಿಲ್ಲರ್ ವೆಬ್ ಸರಣಿ ಇದೇ ವಾರ OTTಗೆ ಬಂದಿದೆ. ಮಾಧುರಿ ದೀಕ್ಷಿತ್ ಅವರು ಸೀರಿಯಲ್ ಕಿಲ್ಲರ್ ಪಾತ್ರದಲ್ಲಿ ಈ ವೆಬ್ ಸರಣಿಯಲ್ಲಿ ನಟಿಸಿದ್ದಾರೆ. ಫ್ರೆಂಚ್ನ ವೆಬ್ ಸರಣಿ ಲಾ ಮಾಂಟೆಯ ರೀಮೇಕ್ ಆಗಿದೆ ಮಿಸಸ್ ದೇಶಪಾಂಡೆ. ವೆಬ್ ಸರಣಿ ಜಿಯೋ ಹಾಟ್ ಸ್ಟಾರ್ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಕಪಿಲ್ ಶರ್ಮಾ ಅವರ ಹಾಸ್ಯ ಶೋ ದಶಕದಿಂದಲೂ ಭಾರತದ ಜನಪ್ರಿಯ ಟಿವಿ ಶೋ. ಕಳೆದ ಕೆಲ ವರ್ಷಗಳಿಂದ ಈ ಶೋ OTTಗೆ ಸೇರಿಕೊಂಡಿದೆ. ನೆಟ್ಫ್ಲಿಕ್ಸ್ನಲ್ಲಿ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋ ಪ್ರಸಾರ ಆಗುತ್ತಿದ್ದು ಇಂದಿನಿಂದ ಡಿಸೆಂಬರ್ 20 ಶೋನ 4ನೇ ಸೀಸನ್ ಆರಂಭ ಆಗಲಿದೆ. OTTಗಳ ಲಾಭಕೋರತನಕ್ಕೆ ಪ್ರೇಕ್ಷಕ ಹೈರಾಣು ಸಿಗಲಿದೆಯೇ ಮುಕ್ತಿ? ಕೋವಿಡ್ ಬಳಿಕ ಭಾರತ ಸೇರಿದಂತೆ ವಿಶ್ವದಾದ್ಯಂತ OTT ವೇದಿಕೆಗಳು ಭಾರೀ ಪ್ರಚಲಿತಕ್ಕೆ ಬಂದವು. ಈಗಂತೂ ಭಾರತವೊಂದರಲ್ಲೇ ಸುಮಾರು 100ಕ್ಕೂ ಹೆಚ್ಚು OTT ವೇದಿಕೆಗಳು ಸಕ್ರಿಯವಾಗಿವೆ. ಆದರೆ ಅವುಗಳಲ್ಲಿ ಪ್ರಮುಖವಾದವು ಸುಮಾರು 15ರಿಂದ 20 ಎನ್ನಬಹುದು. ಕೋವಿಡ್ ಸಮಯದಲ್ಲಿ ಹಾಗೂ ಅದಾದ ಕೆಲ ವರ್ಷಗಳ ಬಳಿಕ ಪ್ರೇಕ್ಷಕನನ್ನು ಪ್ರಭು ಎಂದು ಪರಿಗಣಿಸಿ ಸೇವೆ ನೀಡುತ್ತಿದ್ದ OTTಗಳು ಈಗ ವರಸೆ ಬದಲಿಸಿವೆ. ಸಬ್ಸ್ಕ್ರಿಪ್ಷನ್ ಪಡೆದ ಬಳಿಕವೂ ಜಾಹೀರಾತುಗಳನ್ನು ಪ್ರದರ್ಶಿಸುತ್ತಿವೆ. ಜಾಹೀರಾತು ಬೇಡವೆಂದರೆ ವಾರ್ಷಿಕ ಮೊತ್ತದ ಮೇಲೆ ಮತ್ತೆ ಹೆಚ್ಚುವರಿ ಹಣ ನೀಡುವಂತೆ ಪೀಡಿಸುತ್ತಿವೆ. ಇದೀಗ ಇದರಿಂದ ಮುಕ್ತಿ ಸಿಗುವ ಸಾಧ್ಯತೆ ಗೋಚರಿಸುತ್ತಿದೆ. ಅಮೆಜಾನ್ ಪ್ರೈಮ್ ಹಾಟ್ಸ್ಟಾರ್ ಇನ್ನೂ ಕೆಲವು OTTಗಳು ಮೊದಲೆಲ್ಲ ಜಾಹೀರಾತು ಪ್ರದರ್ಶಿಸುತ್ತಿರಲಿಲ್ಲ. ಅದರಲ್ಲೂ ಸಿನಿಮಾ, ವೆಬ್ ಸರಣಿ, ಡಾಕ್ಯುಮೆಂಟರಿ ವೀಕ್ಷಣೆ ವೇಳೆಯಲ್ಲಿ ಜಾಹೀರಾತುಗಳ ಕಿರಿಕಿರಿಯೇ ಇರುತ್ತಿರಲಿಲ್ಲ. ಆದರೆ ಇತ್ತೀಚೆಗೆ ಕಳೆದ 2-3 ವರ್ಷಗಳಲ್ಲಿ ಪರಿಸ್ಥಿತಿ ಬದಲಾಗಿದೆ. ಕೆಲ OTTಗಳು ಜಾಹೀರಾತು ಪ್ರದರ್ಶನ ಆರಂಭಿಸಿವೆ. ಅದರಲ್ಲೂ ದುಬಾರಿ ಚಂದಾ ಮೊತ್ತವನ್ನು ತೆಗೆದುಕೊಳ್ಳುವ ಅಮೆಜಾನ್ ಪ್ರೈಮ್, ಜಿಯೋ ಹಾಟ್ಸ್ಟಾರ್, ಸೋನಿ ಲಿವ್ ಇನ್ನೂ ಕೆಲವು ಪ್ರಮುಖ OTTಗಳು ಜಾಹೀರಾತು ಪ್ರದರ್ಶನ ಮಾಡುತ್ತಿರುವುದು ಗ್ರಾಹಕರಿಗೆ ಕಿರಿಕಿರಿ ತಂದಿದೆ. ಇದೀಗ ದೂರದ ಜರ್ಮನಿಯಲ್ಲಿ ಅಮೆಜಾನ್ ಪ್ರೈಮ್ ಮೇಲೆ ಈ ಬಗ್ಗೆ ದೂರು ದಾಖಲಾಗಿ ನಡೆದಿರುವ ನ್ಯಾಯಾಲಯದ ವಿಚಾರಣೆಯಲ್ಲಿ ಅಮೆಜಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಮೊತ್ತ ಪಡೆದ ಬಳಿಕ ಜಾಹೀರಾತು ಪಡೆಯುವಂತಿಲ್ಲ ಹಾಗೂ ಜಾಹೀರಾತು ರಹಿತ ಸೇವೆಗೆ ಹೆಚ್ಚುವರಿ ಹಣ ತೆಗೆದುಕೊಳ್ಳುವಂತಿಲ್ಲ ಎಂದು ಸ್ಪಷ್ಟವಾಗಿ ಸೂಚನೆ ನೀಡಿದೆ. ಅಮೆಜಾನ್ ಪ್ರೈಮ್ ಮೊದಲೆಲ್ಲ ಜಾಹೀರಾತು ಪ್ರದರ್ಶಿಸುತ್ತಿರಲಿಲ್ಲ. ಆದರೆ 2024ರಲ್ಲಿ ಜಾಹೀರಾತು ಪ್ರದರ್ಶಿಸಲು ಆರಂಭಿಸಿತು. ಜೊತೆಗೆ ಕೆಲವು ಪ್ರಮುಖ ಸಿನಿಮಾಗಳನ್ನು ನೋಡಲು ಹೆಚ್ಚುವರಿ ಹಣ ಪಾವತಿಸುವಂತೆ ಸಹ ಮಾಡಿತು. ಆದರೆ ಅಮೆಜಾನ್ ಮೊದಲಿಗೆ ಜಾಹೀರಾತು ರಹಿತ ಕಂಟೆಂಟ್ ಪ್ರದರ್ಶನದ ಭರವಸೆಯನ್ನು ನೀಡಿ ಜನರಿಂದ ಚಂದಾ ವಸೂಲಿ ಮಾಡಿತು. ಆದರೆ ಬಳಿಕ ಜಾಹೀರಾತು ಪ್ರದರ್ಶಿಸುವ ಮೂಲಕ ಭರವಸೆಯನ್ನು ಮುರಿದಿದೆ. ಇದು ಅನೈತಿಕ ವ್ಯವಹಾರ ಎಂದು ಜರ್ಮನಿಯ ನ್ಯಾಯಾಲಯ ಹೇಳಿದೆ. ಅಮೆಜಾನ್ ಮೇಲ್ಮನವಿ ಸಲ್ಲಿಸಲು ಮುಂದಾಗಿದೆ. ಆದರೆ ಜರ್ಮನಿಯಲ್ಲಿ ಆಗಿರುವ ಈ ಬೆಳವಣಿಗೆ OTT ವೀಕ್ಷಕರಿಗೆ ಭರವಸೆಯನ್ನಂತೂ ಮೂಡಿಸಿದೆ. ಅಮೆಜಾನ್ ಪ್ರೈಮ್ನವರು 1.5 ನಿಮಿಷದ ಜಾಹೀರಾತನ್ನು ಪ್ರದರ್ಶಿಸುತ್ತಿದ್ದಾರೆ. 2.5 ಗಂಟೆಯ ಸಿನಿಮಾ ನೋಡಿದಲ್ಲಿ ಪ್ರೇಕ್ಷಕ ಈ ಜಾಹೀರಾತನ್ನು ಕನಿಷ್ಠ 5-6 ಬಾರಿ ಆದರೂ ನೋಡಬೇಕಾಗಿದೆ. ಇನ್ನು ಜಿಯೋ ಹಾಟ್ಸ್ಟಾರ್ನಲ್ಲಿ ಪ್ರತಿ ಅರ್ಧ ಗಂಟೆಗೆ ಒಮ್ಮೆ 1 ನಿಮಿಷದ ಜಾಹೀರಾತು ಪ್ರಸಾರ ಆಗುತ್ತದೆ. ಸದ್ಯಕ್ಕೆ ಜಾಹೀರಾತು ರಹಿತವಾಗಿ ಸೇವೆ ಒದಗಿಸುತ್ತಿರುವ ಗುಣಮಟ್ಟದ OTT ವೇದಿಕೆಯಾಗಿ ನೆಟ್ಫ್ಲಿಕ್ಸ್ ಉಳಿದುಕೊಂಡಿದೆ. ಉತ್ತಮ ಗುಣಮಟ್ಟದ ಕಂಟೆಂಟ್ ಕೊಡುವ ಜೊತೆಗೆ ಯಾವುದೇ ಜಾಹೀರಾತು ಪ್ರದರ್ಶನವನ್ನು ಸಹ ನೆಟ್ಫ್ಲಿಕ್ಸ್ ಮಾಡುತ್ತಿಲ್ಲ. ಆದರೆ ಅಮೆಜಾನ್ ಹಾಟ್ಸ್ಟಾರ್ ಹೋಲಿಸಿದರೆ ನೆಟ್ಫ್ಲಿಕ್ಸ್ನ ಸಬ್ಸ್ಕ್ರಿಪ್ಷನ್ ಮೊತ್ತ ದುಬಾರಿಯಾಗಿದೆ. ಈ ವಿಡಿಯೋದ ಕುರಿತಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಿನಲ್ಲಿ ತಿಳಿಸಿ. ಫಾರ್ ವಾಚಿಂಗ್ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ and subscribe my channel on page. Thank you.